ಮಳೆಯ ನಡುವೆಯೇ ಬೀದಿ ಪಾಲಾಗಿದ್ದಾರೆ ಬಾಡಿಗೆ ಇದ್ದ ಕುಟುಂಬ. ಬೆಳಗಾವಿ ರಾಮನಗರದಲ್ಲಿ ನಡೆದಂತ ಅಮಾನವೀಯ ಘಟನೆ ಇದು. ಇಮ್ರಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆ ಇದ್ದ ಕುಟುಂಬ 5 ಲಕ್ಷ ಅಡ್ವಾನ್ಸ್, ತಿಂಗಳಿಗೆ 20,000 ಬಾಡಿಗೆ ನೀಡ್ತಾ ಇದ್ರಂತೆ. 13 ತಿಂಗಳಿನಿಂದ ಮುತರ್ಜಾ ಪಟೇಲ್ ಇದ್ದ ಬಾಡಿಗೆ ಮನೆ, ಆ ಮನೆ ಮೇಲೆ 45 ಲಕ್ಷ ಲೋನ್ ಮಾಡ್ಕೊಂಡಿದ್ರಂತೆ ಇಮ್ರಾನ್. ತಂದೆ ಬಶೀರ್ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಿಕೊಂಡಿದೆ ಫೈನಾನ್ಸ್ ಕಂಪನಿ. ಹಾಗಾಗಿ ಈಗ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, 20,000 ಬಾಡಿಗೆ ಕಟ್ತಿತ್ತಲ್ಲ ಕುಟುಂಬ, ಬೀದಿ ಪಾಲಾಗಿದೆ. 5 ಲಕ್ಷ ಅಡ್ವಾನ್ಸ್, 5 ಲಕ್ಷ ಅಡ್ವಾನ್ಸ್ ಮತ್ತು 20,000 ಬಾಡಿಗೆ ಅವರನ್ನು ತೆಗೆದು ಹೊರ ಹಾಕಿದ್ದಾರೆ. ನಾವಿಲ್ಲಿ ಮನೆಯಲ್ಲಿ ಒಂದು ಬಾಡಿಗೆ ಇದ್ವಿ. ಏನೋ ಬ್ಯಾಂಕಿಂದ ಮತ್ತು ಮನೆ ಓನರ್ದು ಏನೋ ಅವ್ರದ್ದು ವ್ಯವಹಾರ ಇತ್ತು. ಏನೋ ಅವರು ಲೋನ ಸಾಲ ತುಂಬಲಿಲ್ಲ ಅಂಥೇಳಿ ಏನೋ ಅವರು ತಕರಾರದಲ್ಲಿ ಇತ್ತು. ನಮ್ಮ ಹತ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ಮತ್ತು ಬ್ಯಾಂಕ್ದವರು ಸಡನ್ಲಿ ಬಂದು, ಈಗ ಫ್ಯಾಮಿಲಿದಲ್ಲಿ ನಾವು ಈಗ ಮನೆಯಲ್ಲಿ 13 ಜನ ಇದ್ದೀವಿ ರೆಂಟೆಡ್ದಾಗೆ. ಈಗ ಸಡನ್ಲಿ ಬಂದು ನೋಟಿಸ್ ತಂದು ನೀವು ಮತ್ತು ಹೊರಗೆ ಬಂದು ನಾವು ಎಲ್ಲ ಸೀಸ್ ಮಾಡಿ ಹೋಗ್ಯಾರ ಅವ್ರು. ಎಲ್ಲ ಸಾಮಾನು ಒಳಗೆ ಅದಾವ್ರಿ. ಇಲ್ರಿ ನಮಗಿನ್ ಗೊತ್ತಿಲ್ರಿ. ಅಚಾನಕ್ನ ಬಂದ್ರಿ ಅವರು. ಬಂದು ಗ್ಯಾಸ್ ಮನ್ಯಾಗೂ ಯಾರು ಇದಕ್ಕಿಲ್ರಿ. ಮತ್ತು ಫೋನ್ ಹಚ್ಚಿ ಅಂದಂಗೆ ಫೋನ್ ಹಚ್ಚಿ ಕೊಟ್ರಿ ನನ್ನ ಹಸ್ಬೆಂಡ್ಗೆ. ಮತ್ತು ಅವ್ರು ಬಂದ ಕ್ಯಾಸ್ ಎಲ್ಲ ಇದಾತ್ರಿ. ಅದು ಎಲ್ಲ ಅಲ್ಲೇ ಐತ್ರಿ ಸಾಮಾನು. ಏನು ಇಲ್ರಿ. ಮಳೆಯ ನಡುವೆಯೇ ಬೀದಿ ಪಾಲಾಗಿದ್ದಾರೆ ಬಾಡಿಗೆ ಇದ್ದ ಕುಟುಂಬ. ಬೆಳಗಾವಿ ರಾಮನಗರದಲ್ಲಿ ನಡೆದಂತ ಅಮಾನವೀಯ ಘಟನೆ ಇದು. ಇಮ್ರಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆ ಇದ್ದ ಕುಟುಂಬ 5 ಲಕ್ಷ ಅಡ್ವಾನ್ಸ್, ತಿಂಗಳಿಗೆ 20,000 ಬಾಡಿಗೆ ನೀಡ್ತಾ ಇದ್ರಂತೆ. 13 ತಿಂಗಳಿನಿಂದ ಮುತರ್ಜಾ ಪಟೇಲ್ ಇದ್ದ ಬಾಡಿಗೆ ಮನೆ, ಆ ಮನೆ ಮೇಲೆ 45 ಲಕ್ಷ ಲೋನ್ ಮಾಡ್ಕೊಂಡಿದ್ರಂತೆ ಇಮ್ರಾನ್. ತಂದೆ ಬಶೀರ್ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಿಕೊಂಡಿದೆ ಫೈನಾನ್ಸ್ ಕಂಪನಿ. ಹಾಗಾಗಿ ಈಗ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, 20,000 ಬಾಡಿಗೆ ಕಟ್ತಿತ್ತಲ್ಲ ಕುಟುಂಬ, ಬೀದಿ ಪಾಲಾಗಿದೆ. 5 ಲಕ್ಷ ಅಡ್ವಾನ್ಸ್, 5 ಲಕ್ಷ ಅಡ್ವಾನ್ಸ್ ಮತ್ತು 20,000 ಬಾಡಿಗೆ ಅವರನ್ನು ತೆಗೆದು ಹೊರ ಹಾಕಿದ್ದಾರೆ. ನಾವಿಲ್ಲಿ ಮನೆಯಲ್ಲಿ ಒಂದು ಬಾಡಿಗೆ ಇದ್ವಿ. ಏನೋ ಬ್ಯಾಂಕಿಂದ ಮತ್ತು ಮನೆ ಓನರ್ದು ಏನೋ ಅವ್ರದ್ದು ವ್ಯವಹಾರ ಇತ್ತು. ಏನೋ ಅವರು ಲೋನ ಸಾಲ ತುಂಬಲಿಲ್ಲ ಅಂಥೇಳಿ ಏನೋ ಅವರು ತಕರಾರದಲ್ಲಿ ಇತ್ತು. ನಮ್ಮ ಹತ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ಮತ್ತು ಬ್ಯಾಂಕ್ದವರು ಸಡನ್ಲಿ ಬಂದು, ಈಗ ಫ್ಯಾಮಿಲಿದಲ್ಲಿ ನಾವು ಈಗ ಮನೆಯಲ್ಲಿ 13 ಜನ ಇದ್ದೀವಿ ರೆಂಟೆಡ್ದಾಗೆ. ಈಗ ಸಡನ್ಲಿ ಬಂದು ನೋಟಿಸ್ ತಂದು ನೀವು ಮತ್ತು ಹೊರಗೆ ಬಂದು ನಾವು ಎಲ್ಲ ಸೀಸ್ ಮಾಡಿ ಹೋಗ್ಯಾರ ಅವ್ರು. ಎಲ್ಲ ಸಾಮಾನು ಒಳಗೆ ಅದಾವ್ರಿ. ಇಲ್ರಿ ನಮಗಿನ್ ಗೊತ್ತಿಲ್ರಿ. ಅಚಾನಕ್ನ ಬಂದ್ರಿ ಅವರು. ಬಂದು ಗ್ಯಾಸ್ ಮನ್ಯಾಗೂ ಯಾರು ಇದಕ್ಕಿಲ್ರಿ. ಮತ್ತು ಫೋನ್ ಹಚ್ಚಿ ಅಂದಂಗೆ ಫೋನ್ ಹಚ್ಚಿ ಕೊಟ್ರಿ ನನ್ನ ಹಸ್ಬೆಂಡ್ಗೆ. ಮತ್ತು ಅವ್ರು ಬಂದ ಕ್ಯಾಸ್ ಎಲ್ಲ ಇದಾತ್ರಿ. ಅದು ಎಲ್ಲ ಅಲ್ಲೇ ಐತ್ರಿ ಸಾಮಾನು. ಏನು ಇಲ್ರಿ. ಮಳೆಯ ನಡುವೆಯೇ ಬೀದಿ ಪಾಲಾಗಿದ್ದಾರೆ ಬಾಡಿಗೆ ಇದ್ದ ಕುಟುಂಬ. ಬೆಳಗಾವಿ ರಾಮನಗರದಲ್ಲಿ ನಡೆದಂತ ಅಮಾನವೀಯ ಘಟನೆ ಇದು. ಇಮ್ರಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆ ಇದ್ದ ಕುಟುಂಬ 5 ಲಕ್ಷ ಅಡ್ವಾನ್ಸ್, ತಿಂಗಳಿಗೆ 20,000 ಬಾಡಿಗೆ ನೀಡ್ತಾ ಇದ್ರಂತೆ. 13 ತಿಂಗಳಿನಿಂದ ಮುತರ್ಜಾ ಪಟೇಲ್ ಇದ್ದ ಬಾಡಿಗೆ ಮನೆ, ಆ ಮನೆ ಮೇಲೆ 45 ಲಕ್ಷ ಲೋನ್ ಮಾಡ್ಕೊಂಡಿದ್ರಂತೆ ಇಮ್ರಾನ್. ತಂದೆ ಬಶೀರ್ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಿಕೊಂಡಿದೆ ಫೈನಾನ್ಸ್ ಕಂಪನಿ. ಹಾಗಾಗಿ ಈಗ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, 20,000 ಬಾಡಿಗೆ ಕಟ್ತಿತ್ತಲ್ಲ ಕುಟುಂಬ, ಬೀದಿ ಪಾಲಾಗಿದೆ. 5 ಲಕ್ಷ ಅಡ್ವಾನ್ಸ್, 5 ಲಕ್ಷ ಅಡ್ವಾನ್ಸ್ ಮತ್ತು 20,000 ಬಾಡಿಗೆ ಅವರನ್ನು ತೆಗೆದು ಹೊರ ಹಾಕಿದ್ದಾರೆ. ನಾವಿಲ್ಲಿ ಮನೆಯಲ್ಲಿ ಒಂದು ಬಾಡಿಗೆ ಇದ್ವಿ. ಏನೋ ಬ್ಯಾಂಕಿಂದ ಮತ್ತು ಮನೆ ಓನರ್ದು ಏನೋ ಅವ್ರದ್ದು ವ್ಯವಹಾರ ಇತ್ತು. ಏನೋ ಅವರು ಲೋನ ಸಾಲ ತುಂಬಲಿಲ್ಲ ಅಂಥೇಳಿ ಏನೋ ಅವರು ತಕರಾರದಲ್ಲಿ ಇತ್ತು. ನಮ್ಮ ಹತ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ಮತ್ತು ಬ್ಯಾಂಕ್ದವರು ಸಡನ್ಲಿ ಬಂದು, ಈಗ ಫ್ಯಾಮಿಲಿದಲ್ಲಿ ನಾವು ಈಗ ಮನೆಯಲ್ಲಿ 13 ಜನ ಇದ್ದೀವಿ ರೆಂಟೆಡ್ದಾಗೆ. ಈಗ ಸಡನ್ಲಿ ಬಂದು ನೋಟಿಸ್ ತಂದು ನೀವು ಮತ್ತು ಹೊರಗೆ ಬಂದು ನಾವು ಎಲ್ಲ ಸೀಸ್ ಮಾಡಿ ಹೋಗ್ಯಾರ ಅವ್ರು. ಎಲ್ಲ ಸಾಮಾನು ಒಳಗೆ ಅದಾವ್ರಿ. ಇಲ್ರಿ ನಮಗಿನ್ ಗೊತ್ತಿಲ್ರಿ. ಅಚಾನಕ್ನ ಬಂದ್ರಿ ಅವರು. ಬಂದು ಗ್ಯಾಸ್ ಮನ್ಯಾಗೂ ಯಾರು ಇದಕ್ಕಿಲ್ರಿ. ಮತ್ತು ಫೋನ್ ಹಚ್ಚಿ ಅಂದಂಗೆ ಫೋನ್ ಹಚ್ಚಿ ಕೊಟ್ರಿ ನನ್ನ ಹಸ್ಬೆಂಡ್ಗೆ. ಮತ್ತು ಅವ್ರು ಬಂದ ಕ್ಯಾಸ್ ಎಲ್ಲ ಇದಾತ್ರಿ. ಅದು ಎಲ್ಲ ಅಲ್ಲೇ ಐತ್ರಿ ಸಾಮಾನು. ಏನು ಇಲ್ರಿ. ಮಳೆಯ ನಡುವೆಯೇ ಬೀದಿ ಪಾಲಾಗಿದ್ದಾರೆ ಬಾಡಿಗೆ ಇದ್ದ ಕುಟುಂಬ. ಬೆಳಗಾವಿ ರಾಮನಗರದಲ್ಲಿ ನಡೆದಂತ ಅಮಾನವೀಯ ಘಟನೆ ಇದು. ಇಮ್ರಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆ ಇದ್ದ ಕುಟುಂಬ 5 ಲಕ್ಷ ಅಡ್ವಾನ್ಸ್, ತಿಂಗಳಿಗೆ 20,000 ಬಾಡಿಗೆ ನೀಡ್ತಾ ಇದ್ರಂತೆ. 13 ತಿಂಗಳಿನಿಂದ ಮುತರ್ಜಾ ಪಟೇಲ್ ಇದ್ದ ಬಾಡಿಗೆ ಮನೆ, ಆ ಮನೆ ಮೇಲೆ 45 ಲಕ್ಷ ಲೋನ್ ಮಾಡ್ಕೊಂಡಿದ್ರಂತೆ ಇಮ್ರಾನ್. ತಂದೆ ಬಶೀರ್ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಿಕೊಂಡಿದೆ ಫೈನಾನ್ಸ್ ಕಂಪನಿ. ಹಾಗಾಗಿ ಈಗ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, 20,000 ಬಾಡಿಗೆ ಕಟ್ತಿತ್ತಲ್ಲ ಕುಟುಂಬ, ಬೀದಿ ಪಾಲಾಗಿದೆ. 5 ಲಕ್ಷ ಅಡ್ವಾನ್ಸ್, 5 ಲಕ್ಷ ಅಡ್ವಾನ್ಸ್ ಮತ್ತು 20,000 ಬಾಡಿಗೆ ಅವರನ್ನು ತೆಗೆದು ಹೊರ ಹಾಕಿದ್ದಾರೆ.
ನಾವಿಲ್ಲಿ ಮನೆಯಲ್ಲಿ ಒಂದು ಬಾಡಿಗೆ ಇದ್ವಿ. ಏನೋ ಬ್ಯಾಂಕಿಂದ ಮತ್ತು ಮನೆ ಓನರ್ದು ಏನೋ ಅವ್ರದ್ದು ವ್ಯವಹಾರ ಇತ್ತು. ಏನೋ ಅವರು ಲೋನ ಸಾಲ ತುಂಬಲಿಲ್ಲ ಅಂಥೇಳಿ ಏನೋ ಅವರು ತಕರಾರದಲ್ಲಿ ಇತ್ತು. ನಮ್ಮ ಹತ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ಮತ್ತು ಬ್ಯಾಂಕ್ದವರು ಸಡನ್ಲಿ ಬಂದು ಈಗ ಫ್ಯಾಮ್ಲಿದಲ್ಲಿ ನಾವು ಈಗ ಮನೆಯಲ್ಲಿ 13 ಜನ ಇದ್ದೀವಿ ರೆಂಟೆಡ್ದಾಗೆ. ಈಗ ಸಡನ್ಲಿ ಬಂದು ನೋಟಿಸ್ ತಂದು ನೀವು ಮತ್ತು ಹೊರಗೆ ಬಂದು ನಾವು ಎಲ್ಲ ಸೀಸ್ ಮಾಡಿ ಹೋಗ್ಯಾರ ಅವ್ರು. ಎಲ್ಲ ಸಾಮಾನು ಒಳಗೆ ಅದಾವ್ರಿ. ಇಲ್ರಿ ನಮಗೇನು ಗೊತ್ತಿಲ್ರಿ. ಅಚಾನಕ್ನ ಬಂದ್ರಿ ಅವ್ರು. ಬಂದು ಗ್ಯಾಸ್ ಮನ್ಯಾಗೂ ಯಾರು ಇದಕ್ಕಿಲ್ರಿ. ಮತ್ತು ಫೋನ್ ಹಚ್ಚಿ ಅಂದಂಗೆ ಫೋನ್ ಹಚ್ಚಿ ಕೊಟ್ರಿ ನನ್ನ ಹಸ್ಬೆಂಡ್ಗೆ. ಮತ್ತು ಅವ್ರು ಬಂದ ಗ್ಯಾಸ್ ಎಲ್ಲ ಇದಾತ್ರಿ. ಅದು ಎಲ್ಲ ಅಲ್ಲೇ ಐತ್ರಿ ಸಾಮಾನು. ಏನು ಇಲ್ರಿ. ಮಳೆಯ ನಡುವೆಯೇ ಬೀದಿ ಪಾಲಾಕಿದ್ದಾರೆ ಬಾಡಿಗೆ ಇದ್ದ ಕುಟುಂಬ. ಬೆಳಗಾವಿ ರಾಮನಗರದಲ್ಲಿ ನಡೆದಂಥ ಅಮಾನವೀಯ ಘಟನೆ ಇದು. ಇಮ್ರಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆ ಇದ್ದ ಕುಟುಂಬ 5 ಲಕ್ಷ ಅಡ್ವಾನ್ಸ್, ತಿಂಗಳಿಗೆ 20,000 ಬಾಡಿಗೆ ನೀಡ್ತಾ ಇದ್ರಂತೆ. 13 ತಿಂಗಳಿನಿಂದ ಮುತರ್ಜಾ ಪಟೇಲ್ ಇದ್ದ ಬಾಡಿಗೆ ಮನೆ, ಆ ಮನೆ ಮೇಲೆ 45 ಲಕ್ಷ ಲೋನ್ ಮಾಡ್ಕೊಂಡಿದ್ರಂತೆ ಇಮ್ರಾನ್. ತಂದೆ ಬಶೀರ್ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಿಕೊಂಡಿದೆ ಫೈನಾನ್ಸ್ ಕಂಪನಿ. ಹಾಗಾಗಿ ಈಗ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, 20,000 ಬಾಡಿಗೆ ಕಟ್ತಿತ್ತಲ್ಲ ಕುಟುಂಬ, ಬೀದಿ ಪಾಲಾಗಿದೆ. 5 ಲಕ್ಷ ಅಡ್ವಾನ್ಸ್, 5 ಲಕ್ಷ ಅಡ್ವಾನ್ಸ್ ಮತ್ತು 20,000 ಬಾಡಿಗೆ ಅವರನ್ನು ತೆಗೆದು ಹೊರ ಹಾಕಿದ್ದಾರೆ. ನಾವಿಲ್ಲಿ ಮನೆಯಲ್ಲಿ ಒಂದು ಬಾಡಿಗೆ ಇದ್ವಿ. ಏನೋ ಬ್ಯಾಂಕಿಂದ ಮತ್ತು ಮನೆ ಓನರ್ದು ಏನೋ ಅವ್ರದ್ದು ವ್ಯವಹಾರ ಇತ್ತು. ಏನೋ ಅವರು ಲೋನ ಸಾಲ ತುಂಬಲಿಲ್ಲ ಅಂಥೇಳಿ ಏನೋ ಅವರು ತಕರಾರದಲ್ಲಿ ಇತ್ತು. ನಮ್ಮ ಹತ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ಮತ್ತು ಬ್ಯಾಂಕ್ದವರು ಸಡನ್ಲಿ ಬಂದು ಈಗ ಫ್ಯಾಮ್ಲಿದಲ್ಲಿ ನಾವು ಈಗ ಮನೆಯಲ್ಲಿ 13 ಜನ ಇದ್ದೀವಿ ರೆಂಟೆಡ್ದಾಗೆ. ಈಗ ಸಡನ್ಲಿ ಬಂದು ನೋಟಿಸ್ ತಂದು ನೀವು ಮತ್ತು ಹೊರಗೆ ಬಂದು ನಾವು ಎಲ್ಲ ಸೀಸ್ ಮಾಡಿ ಹೋಗ್ಯಾರ ಅವ್ರು. ಎಲ್ಲ ಸಾಮಾನು ಒಳಗೆ ಅದಾವ್ರಿ. ಇಲ್ರಿ ನಮಗೇನು ಗೊತ್ತಿಲ್ರಿ. ಅಚಾನಕ್ನ ಬಂದ್ರಿ ಅವ್ರು. ಬಂದು ಗ್ಯಾಸ್ ಮನ್ಯಾಗೂ ಯಾರು ಇದಕ್ಕಿಲ್ರಿ. ಮತ್ತು ಫೋನ್ ಹಚ್ಚಿ ಅಂದಂಗೆ ಫೋನ್ ಹಚ್ಚಿ ಕೊಟ್ರಿ ನನ್ನ ಹಸ್ಬೆಂಡ್ಗೆ. ಮತ್ತು ಅವ್ರು ಬಂದ ಗ್ಯಾಸ್ ಎಲ್ಲ ಇದಾತ್ರಿ. ಅದು ಎಲ್ಲ ಅಲ್ಲೇ ಐತ್ರಿ ಸಾಮಾನು. ಏನು ಇಲ್ರಿ. ಮಳೆಯ ನಡುವೆಯೇ ಬೀದಿ ಪಾಲಾಕಿದ್ದಾರೆ ಬಾಡಿಗೆ ಇದ್ದ ಕುಟುಂಬ. ಬೆಳಗಾವಿ ರಾಮನಗರದಲ್ಲಿ ನಡೆದಂಥ ಅಮಾನವೀಯ ಘಟನೆ ಇದು. ಇಮ್ರಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆ ಇದ್ದ ಕುಟುಂಬ 5 ಲಕ್ಷ ಅಡ್ವಾನ್ಸ್, ತಿಂಗಳಿಗೆ 20,000 ಬಾಡಿಗೆ ನೀಡ್ತಾ ಇದ್ರಂತೆ. 13 ತಿಂಗಳಿನಿಂದ ಮುತರ್ಜಾ ಪಟೇಲ್ ಇದ್ದ ಬಾಡಿಗೆ ಮನೆ, ಆ ಮನೆ ಮೇಲೆ 45 ಲಕ್ಷ ಲೋನ್ ಮಾಡ್ಕೊಂಡಿದ್ರಂತೆ ಇಮ್ರಾನ್. ತಂದೆ ಬಶೀರ್ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಿಕೊಂಡಿದೆ ಫೈನಾನ್ಸ್ ಕಂಪನಿ. ಹಾಗಾಗಿ ಈಗ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, 20,000 ಬಾಡಿಗೆ ಕಟ್ತಿತ್ತಲ್ಲ ಕುಟುಂಬ, ಬೀದಿ ಪಾಲಾಗಿದೆ. 5 ಲಕ್ಷ ಅಡ್ವಾನ್ಸ್, 5 ಲಕ್ಷ ಅಡ್ವಾನ್ಸ್ ಮತ್ತು 20,000 ಬಾಡಿಗೆ ಅವರನ್ನು ತೆಗೆದು ಹೊರ ಹಾಕಿದ್ದಾರೆ. ನಾವಿಲ್ಲಿ ಮನೆಯಲ್ಲಿ ಒಂದು ಬಾಡಿಗೆ ಇದ್ವಿ. ಏನೋ ಬ್ಯಾಂಕಿಂದ ಮತ್ತು ಮನೆ ಓನರ್ದು ಏನೋ ಅವ್ರದ್ದು ವ್ಯವಹಾರ ಇತ್ತು. ಏನೋ ಅವರು ಲೋನ ಸಾಲ ತುಂಬಲಿಲ್ಲ ಅಂಥೇಳಿ ಏನೋ ಅವರು ತಕರಾರದಲ್ಲಿ ಇತ್ತು. ನಮ್ಮ ಹತ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ಮತ್ತು ಬ್ಯಾಂಕ್ದವರು ಸಡನ್ಲಿ ಬಂದು ಈಗ ಫ್ಯಾಮ್ಲಿದಲ್ಲಿ ನಾವು ಈಗ ಮನೆಯಲ್ಲಿ 13 ಜನ ಇದ್ದೀವಿ ರೆಂಟೆಡ್ದಾಗೆ. ಈಗ ಸಡನ್ಲಿ ಬಂದು ನೋಟಿಸ್ ತಂದು ನೀವು ಮತ್ತು ಹೊರಗೆ ಬಂದು ನಾವು ಎಲ್ಲ ಸೀಸ್ ಮಾಡಿ ಹೋಗ್ಯಾರ ಅವ್ರು. ಎಲ್ಲ ಸಾಮಾನು ಒಳಗೆ ಅದಾವ್ರಿ. ಇಲ್ರಿ ನಮಗೇನು ಗೊತ್ತಿಲ್ರಿ. ಅಚಾನಕ್ನ ಬಂದ್ರಿ ಅವ್ರು. ಬಂದು ಗ್ಯಾಸ್ ಮನ್ಯಾಗೂ ಯಾರು ಇದಕ್ಕಿಲ್ರಿ. ಮತ್ತು ಫೋನ್ ಹಚ್ಚಿ ಅಂದಂಗೆ ಫೋನ್ ಹಚ್ಚಿ ಕೊಟ್ರಿ ನನ್ನ ಹಸ್ಬೆಂಡ್ಗೆ. ಮತ್ತು ಅವ್ರು ಬಂದ ಗ್ಯಾಸ್ ಎಲ್ಲ ಇದಾತ್ರಿ. ಅದು ಎಲ್ಲ ಅಲ್ಲೇ ಐತ್ರಿ ಸಾಮಾನು. ಏನು ಇಲ್ರಿ.